ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಚಿಕ್ಕ ಗಿಡದಲ್ಲಿ ದಾಸವಾಳ ಗಿಡ ತುಂಬಿಕೊಂಡಿರಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ. ಸಣ್ಣ ಸಣ್ಣ ಗಿಡದಲ್ಲಿ ಹೂವು ಜಾಸ್ತಿ ತುಂಬ್ಕೊಬೇಕಾದ್ರೆ ನಾವು ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಾವು ನರ್ಸರಿಯಿಂದ ತರಬೇಕಾದ್ರೆ ತುಂಬಾ ಮೊಗ್ಗಿರ್ತವೆ. ಮನೆಗೆ ತಂದುವಾಗ ಡ್ರಾಪ್ ಆಗಿ ಹೋಗುತ್ತೆ ಮಗ್ಗುಗಳೆಲ್ಲ. ನಾವು ರೀಪಾಟ್ ಮಾಡಿದಾಗ ಅಥವಾ ಮನೇಲಿಟ್ಟಾಗ ಹೂಗಳೆಲ್ಲ ಹಣ್ಣಾಗಿ ಉದುರುತ್ತಿರ್ತವೆ. ಎಲೆಗಳೆಲ್ಲ ಅರಿಶಿನ ಬಣ್ಣ ಬಂದಿರ್ತವೆ. ಎಲೆಗಳೆಲ್ಲ ಯೆಲ್ಲೋ ಕಲರ್ ಆಗಿ ಉದುರ್ಕೊಂಡು ಹೋಗ್ತಾ ಇರ್ತವೆ. ಇದು ಯಾಕೆ ಅಂತ ನಮ್ಮ ತಲೆಯಲ್ಲಿ ಒಂದು ಕ್ವಶನ್ ಬರ್ತಾನೆ ಇರುತ್ತೆ. ಇದು ನರ್ಸರಿಯಿಂದ ತಂದುವಾಗ, ಮನೇಲಿ ತರುವಾಗ ಗಿಡಗಳು ಅದು ಹೋದಾಗ ನಾವು ನರ್ಸರಿಯಿಂದ ತಂದ ತಕ್ಷಣ ಪಾಟ್ ಮಿಕ್ಸ್ ಎಲ್ಲ ಮಾಡಬಾರ್ದು. ಒಂದು 10 ದಿನ ಬಿಟ್ಟಾದ್ರ ಮೇಲೆ ರೀಪಾಟ್ ಮಾಡಿಡಬೇಕು. ನಾವು ರೀಪಾಟ್ ಮಾಡುವಾಗ ಬೇರುಗಳಿಗೆ ಎಲ್ಲೂ ಪೆಟ್ಟಾಗಬಾರ್ದು. ಪೆಟ್ಟಾದರೆ ಬುಡ ಒಂಚೂರು ಪೆಟ್ಟಾಗಲಿಕ್ಕೆ ಮಾಡಬೇಕು. ಬೇರಿಗೆ ಪೆಟ್ಟಾದರೆ ಮೊಗ್ಗುಗಳೆಲ್ಲ ಉದುರೋಗುತ್ತೆ, ಹೂಗಳು ಡ್ರಾಪ್ ಆಗುತ್ತೆ. ಸಣ್ಣ ಗಿಡದಲ್ಲಿ ಹೂಗಳು ತುಂಬಿಕೊಂಡಿರಬೇಕು ಅಂದರೆ ನಾವು ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು. ಅದು ಯಾವುದಪ್ಪ ಅಂದರೆ, ನಾವು ಅದಕ್ಕೆ ಒಳ್ಳೆ ಗೊಬ್ಬರ ಹಾಕಬೇಕು. ನಾವು ನರ್ಸರಿಯಿಂದ ತಂದಾಗ ಜಾಸ್ತಿ ಗೊಬ್ಬರ ಕೊಡಬಾರ್ದು, ನೋಡಿಕೊಂಡು ಗೊಬ್ಬರ ಕೊಡಬೇಕು. ಜಾಸ್ತಿ ಗೊಬ್ಬರ ಹಾಕಿದಂಗೂ ಎಲೆಗಳೆಲ್ಲ ಸುಟ್ಟು ಹೋಗುವ ಸಾಧ್ಯತೆ ಇರ್ತದೆ. ದಾಸವಾಳ ಗಿಡಕ್ಕೆ ಎಲೆ ತುಂಬ ನೀರು ಹಾಕಬಾರ್ದು, ಬುಡಕ್ಕೆ ನೀರು ಹಾಕಬೇಕು. ಎಲೆ ತುಂಬ ನೀರು ಹಾಕಿದರೆ ಎಲೆಗಳು ಅರಿಶಿನ ಬಣ್ಣ ತಿರುಗ್ತವೆ. ಬುಡಗಳಿಗೆ ನೀರು ಪಸೆ ನೋಡ್ಕೊಂಡು ಹಾಕಬೇಕು. ಜಾಸ್ತಿ ನೀರುಗಳನ್ನು ಹಾಕ್ಕೊಂಡೋಗ್ಬಾರ್ದು. ಬುಡ ಒಂಥರ ಒಣಗಿದ ಥರನೇ ಇರಬೇಕು. ನಾವು ಇದಕ್ಕೆ 15 ದಿವಸಕ್ಕೊಂದ್ಸತಿ ಏನಾದ್ರು ಫರ್ಟಿಲೈಸರ್ ಕೊಡೋದ್ರಿಂದ ಗಿಡಕ್ಕೆ ತುಂಬ ಹೂಗಳು ತುಂಬಿಕೊಂಡಿರುತ್ತವೆ. ಚಿಕ್ಕ ಚಿಕ್ಕ ಗಿಡದಲ್ಲಿ ತುಂಬಾ ಹೂಗಳನ್ನು ನಾವು ನೋಡ್ಬೋದು. ಕೆಲವೊಂದು ಸರ್ತಿ ಎಲೆಗಳಿಗೆಲ್ಲ ಒಂಥರ ಗೂಡು ಕಟ್ಟೋದು, ಒಂಥರ ಹುಳ ಹೊಡೆಯೋದೆಲ್ಲ ಇರುತ್ತೆ. ಅದಕ್ಕೆ ನಾವು ಅವಾಗವಾಗ ಬೇವಿನ ಎಣ್ಣೆ ಸಿಕ್ಕುತ್ತಲ್ಲ, ಆ ಸ್ಪ್ರೇಯನ್ನು ಕೊಟ್ಟರೆ ಚೆನ್ನಾಗಿ ಬರುತ್ತೆ. ನಾವು ಚಿಕ್ಕ ಚಿಕ್ಕ ಮೊಗ್ಗುಗಳೆಲ್ಲ ಹಾಳಾಗುವುದಿಲ್ಲ. ಹೂವೆಲ್ಲ ಆದ ತಕ್ಷಣ ನಾವು ಅದಕ್ಕೆ ಪಿಂಚಿಂಗ್ ಮಾಡಬೇಕು. ಪಿಂಚಿಂಗ್ ಮಾಡಿ ಮತ್ತೆ ಸ್ವಲ್ಪ ಗೊಬ್ಬರ ಫರ್ಟಿಲೈಸರ್ ಕೊಡೋದ್ರಿಂದ ಮತ್ತೆ ನಾವು ಹೂಗಳನ್ನು ಮತ್ತೆ ಕಾಣ್ಬೋದು. ನಾವು ಫಾಟಲ್ಲಿ ಹಾಕೋದಾದರೆ ಸ್ವಲ್ಪ ದೊಡ್ಡ ಫಾಟಿಗೆ ಹಾಕೋಬೇಕು. ಈ ದಾಸವಾಳ ಗಿಡ ತುಂಬಾ ಬೇರು ಬರುತ್ತಲ್ಲ, ಹಾಗಾಗಿ ಅದರಿಂದ ದೊಡ್ಡ ಪಾಟ್, ಇಲ್ಲಾಂದರೆ ಬೇರೆಲ್ಲ ಬಿಗಿಯುತ್ತೆ ಬುಡ, ಆವಾಗ ಹೂಗಳೆಲ್ಲ ಕಮ್ಮಿ ಆಗುತ್ತೆ. ಅದರಿಂದ ನಾವು ದೊಡ್ಡ ಫಾಟ್ ನೋಡಿ ಹಾಕೊಬೇಕು. ನೆಲಕ್ಕೆ ಹಾಕೋದಾದರೆ ಈಜಿ. ನಾನು ಚಿಕ್ಕ ಗಿಡದಲ್ಲಿ ಯಾವ್ಯಾವ ಗೊಬ್ಬರ ಕೊಡ್ಬೋದು, ಈ ಚಿಕ್ಕ ಗಿಡದಲ್ಲಿ ಹೂ ಬರೋಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇನ್ನೇನಾದರೂ ಬೇಕಿದ್ದರೆ ಹೇಳ್ಬೋದು. ನೋಡಿ ಎಷ್ಟೊಂದು ಹೂ ಬಿಟ್ಕೊಂಡಿದೆ ಅಂತ. ನೋಡಿ ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಹೂ ತುಂಬಿಕೊಂಡಿದೆ. ಇದೇ ಥರ ಹೂ ತುಂಬ್ಕೊಬೇಕು ಅಂತಂದರೆ ನೀವು ಇದೇ ಥರನೇ ಮಾಡಿ. ಒಳ್ಳೆ ಗೊಬ್ಬರ ಕೊಡಿ. ಗೊಬ್ಬರನ ನೋಡ್ಕೊಂಡು ಕೊಡಿ ಗಿಡಗಳಿಗೆ. ಫರ್ಟಿಲೈಸರು ಸ್ಪ್ರೇ ಎಲ್ಲ ಕೊಟ್ಟಂಗೂ ಗಿಡಗಳು, ಚಿಕ್ಕ ಗಿಡದಲ್ಲಿ ಹೂಗಳು ತುಂಬಿಕೊಂಡಿರುತ್ತೆ. ನನ್ನ ಈ ವಿಡಿಯೋ ಏನಾದರೂ ಇಷ್ಟ ಅಂದರೆ ಲೈಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.